ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನೋಡಿ, ಬೆಳಿಗ್ಗೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ನೋಡಿ ವಾತಾವರಣ ಹೇಗಿದೆ. ನಮ್ಮದೆಲ್ಲ ಸ್ವಲ್ಪ ಮೋಡಾಗಿದೆ. ಇದು ನೋಡಿ, ನಮ್ಮ ಗಿಡ ಇಷ್ಟು ಗಿಡ ಇದ್ದಾವೆ. ಈ ಕಡೆ ಒಳಗಡೆ ನನ್ನ ಪುಟ್ಟ ಗಾರ್ಡನ್ ಇದೆ. ಇಲ್ಲಿ ನೋಡಿ, ಇಷ್ಟು ಗಿಡ ಹಚ್ಚಿದ್ದೀನಿ. ಇದು ಅರಶಿನ ಗಿಡ, ಅರಶಿನ ಎಲೆ ನೋಡಿ. ಇದು ಅಲ್ವೇರಾ ಗಿಡ. ಆಮೇಲೆ ಇದು ಎಲೆ, ತಿನ್ನೋ ಎಲೆ ಇಲ್ಲ ಅದು. ಆಮೇಲೆ ಬಸಳೆ ಬಳ್ಳಿ, ಗುಲಾಬಿ ಗಿಡ, ದಾಸವಾಳ ಗಿಡ, ಕರಿಬೇವಿನ ಗಿಡ, ಆಮೇಲೆ ದೊಡ್ಡ ಪತ್ರೆ ಗಿಡ, ಸುವರ್ಣಗಡ್ಡೆ ಗಿಡ, ಎಲ್ಲ ಥರ ಗಿಡ ಇದೆ ಇಷ್ಟೇ ಜಾಗದಲ್ಲಿ. ನನಗೆ ಗಿಡ ಬೆಳೆಸೋದು ತುಂಬ ಇಷ್ಟ. ನನಗೆ ಇಷ್ಟರಲ್ಲಿ ಇಷ್ಟೆಲ್ಲ ಗಿಡ ಹಾಕಿದ್ದೀನಿ ನೋಡಿ. ಒಂದು ಜಾಗ ಇಲ್ಲ, ಇಷ್ಟೇ ಇರೋದು ಜಾಗ. ಹಾಗಾಗಿ ಇಲ್ಲೇ ಹಚ್ಚಿದ್ದೀನಿ. ಇದು ಹೊರಗಡೆ ರೋಡ್ ಸೈಡ್. ಇದು ಅಲ್ಲಿ ದಾಸವಾಳ ಮತ್ತು ಅವು ಬಿಳಿ ಸಣ್ಣ ಸಣ್ಣ ಹೂವು, ಕಾಕಡ ಹೂವು, ಅದು ಹಚ್ಚಿದ್ದೀನಿ. ಈಗ ನೋಡಿ, ಒಳಗೆ ಹೋಗ್ತಾ ಇದ್ದೀನಿ. ಈಗ ಚಾಕಿಟ್ಟು ಬಂದಿದ್ದೀನಿ ನಾನು. ಒಳಗೆಲ್ಲ ಕಸ ಹೊಡೆದೆಲ್ಲ ಆಯಿತು. ಚಹಾ ಎಲ್ಲ ಕುಡ್ಕೊಂಡು ವಾಕಿಂಗಿಗೆ ಹೋಗಬೇಕು. ನೋಡಿ, ಚಹಾ ಇಟ್ಟಿದ್ದೀನಿ, ಕುದೀತಾ ಇದೆ ಚಹಾ. ಎಲ್ಲ ತೊಳ್ಕೊಂಡಿದ್ದೀನಿ, ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ನೀಟಾಗಿ ಇಟ್ಟಿದ್ದೀನಿ ನೋಡಿ. ಎಲ್ಲ ಕ್ಲೀನಾಗಿ ಕಸ ಹೊಡೆದಿದ್ದೀನಿ. ಇನ್ನು ನೋಡಿದ್ದು ನಮ್ಮದು ಟೇಲ್ರಿಂಗ್ ರೂಮ್. ಇದು ಇಲ್ಲೇ ನಾನು ಮಲ್ಕೊಳ್ಳೋದು. ಈಗ ನೋಡಿ, ವಾಕಿಂಗಿಗೆ ಹೋಗಿ ಬಂದೆ. ಈಗ ನಾಷ್ಟ ಮಾಡಬೇಕು. ಇವತ್ತು ನಾನು ಜೋಳದ ಹಿಟ್ಟಿನಿಂದ ತಾಲಿಪೀಟ್ಟನ್ನು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಈರುಳ್ಳಿ, ಕೊಬ್ಬರಿ ತುರಿ, ಆಮೇಲೆ ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಬೆಲ್ಲ, ಆಮೇಲೆ ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಜೋಳದ ಹಿಟ್ಟು ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಹೀಗೆ ಮಾಡ್ತಾಯಿದ್ದೀನಿ ನೋಡಿ. ಈಗ ತಾಲಿಪೀಟ್ಟು ಹೀಗೆ ಗಟ್ಟಿಯಾಗಿ ಕಲಿಸ್ಕೊಂಡು ನಾವು ಹಾಕಬೇಕದು ಕೈಲಿಂದ. ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ, ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಜೋಳದ ಹಿಟ್ಟಿನ ಪದಾರ್ಥ ತಿಂದರೆ ತುಂಬ ಒಳ್ಳೆಯದು, ಶಕ್ತಿನೂ ಹೌದು. ಆಮೇಲೆ ವೇಟ್ ಲಾಸ್ ಆಗುತ್ತೆ, ಬೊಜ್ಜು ಬರಲ್ಲ. ಬೆಳಗಿನ ನಾಷ್ಟಕ್ಕೆ ತುಂಬ ಒಳ್ಳೆಯದಿದು. ಈಗ ನೋಡಿ, ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ ತೆಳ್ಳಗೆ ತಟ್ಟಬೇಕದು, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಬೆಂದಿದೆ, ತಿರುವಿ ಹಾಕಬೇಕು. ಸಣ್ಣ ಉರಿಯಲ್ಲಿ ಇಡಬೇಕು, ಉರಿ ದೊಡ್ಡದು ಮಾಡ್ಕೊಳ್ಬಾರ್ದು. ಈಗ ನೋಡಿ, ಒಂದು ಸೈಡ್ ಫುಲ್ ಬೆಂದಿದೆ ಅದು, ಮತ್ತು ಇನ್ನೊಂದು ಸೈಡು ಬೇಯಬೇಕು. ಈಗ ಒಂದಾಗಿದೆ, ಇನ್ನೊಂದು ಮಾಡ್ಕೋತಾ ಇದ್ದೀನಿ ನಾನು. ಎರಡು ಮಾಡಿದ್ದೀನಿ. ಈಗ ಎಲ್ಲ ಸ್ವಲ್ಪ ಅಕ್ಕಿ ತೊಳೆದು ಹಾಕಬೇಕಂತೇಳಿ ಅಕ್ಕಿ ತೊಳಿತಾ ಇದ್ದೀನಿ, ರೇಷನ್ ಅಕ್ಕಿ. ಯಾಕೆಂದರೆ ಇಡ್ಲಿ ರವೆ ಮಾಡಬೇಕಾಗಿತ್ತು, ಅದಕ್ಕೆ ಅಕ್ಕಿ ತೊಳಿತಾ ಇದ್ದೀನಿ ನಾನು ಅಲ್ಲಿ ಸಿಂಕಲ್ಲಿ. ಈಗ ತೊಳ್ಕೊಂಡು ಮೇಲೆ ಟೆರೇಸಲ್ಲಿ ಹೋಗಿ ಒಣಗಿಸ್ಕೊಂಡು ಬರಬೇಕು. ರೇಷನ್ ಅಕ್ಕಿ ಅದು ತುಂಬ ಗಲೀಜಿರುತ್ತೆ ಅದು.
ಒಂದು 4-5 ಸಲ ಆದರೂ ಬಕೆಟಲ್ಲಿ ಹಾಕ್ಕೊಂಡು ತೊಳಿಬೇಕು, ಇಲ್ಲಾಂದರೆ ಗಲೀಜು ಹೋಗಲ್ಲ ಅದು. ಹೀಗಾಗಿ ನಾನು ತೊಳ್ಕೊತಾ ಇದ್ದೀನಿ. ಈಗ ನಾಷ್ಟ ಮಾಡಿಕೊಂಡು ಅದು ಮೇಲೆ ಹೋಗಿ ಒಣಗಿಸ್ಕೊಂಡು ಬಂದು ಆಮೇಲೆ ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು. ಸ್ವಲ್ಪ ಅರ್ಜೆಂಟ್ ಬಟ್ಟೆಗಳಿದ್ದಾವೆ, ಹೀಗಾಗಿ ನನಗೆ ಸರಿಯಾಗಿ ವಿಡಿಯೋ ಹಾಕಲಿಕ್ಕೂ ಆಗ್ತಾಯಿಲ್ಲ. ಸ್ವಲ್ಪ ಲೇಟಾಗಿ ಟೈಮ್ ಸಿಕ್ಕಾಗ ಹಾಕ್ತಾ ಇದ್ದೀನಿ. ಈಗ ನೋಡಿ ನಾನು ಅಲ್ಲಿ ಅಕ್ಕಿ ತೊಳಿತಾ ಇದ್ದೀನಿ. ಈ ಕಡೆ ತಾಲಿಪಿಟ್ಟು ಬೇಯ್ತಾ ಇದೆ. ಯಾರೂ ನನ್ನ ಚಾನಲ್ ನೋಡ್ತಾನೇ ಇಲ್ಲ. ದಯವಿಟ್ಟು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವು ಹೇಗೆ ಬೆಳೆಯೋಕ್ಕೆ ಸಾಧ್ಯ? ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೇ ನಾವು ಬೆಳೆಯೋದು. ಈಗ ನೋಡಿ ತಾಲಿಪಿಟ್ಟು ಆಯಿತು, ಬೆಂದಿದೆ, 2 ಸೈಡು ಫುಲ್ ಬೆಂದಿದೆ. ಈಗ ನಾನು ಇದು ತೆಗಿತಾ ಇದ್ದೀನಿ. ಈಗ ನೋಡಿ 2 ತಾಲಿಪಿಟ್ಟು ಆಯಿತು. ಈಗ ನಾಷ್ಟ ಮಾಡಿ ನಾನು ಅಕ್ಕಿ ಒಣಗಿಸ್ಕೊಂಡು ಬರಬೇಕು, ಬಂದು ಸ್ಟಿಚ್ ಮಾಡಲಿಕ್ಕೆ ಕೂಡ್ತೀನಿ. ನೀವೆಲ್ಲ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಆಮೇಲೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಈಗ ನೋಡಿ ಅಕ್ಕಿ ಎಲ್ಲ ಒಣಗಿಸ್ಕೊಂಡು ಬಂದೆ. ಈಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡಿಕೊಂಡು ಆಮೇಲೆ ಮತ್ತೆ ಸ್ನಾನ ಮಾಡೋದು, ಪೂಜೆ ಮಾಡೋದು, ಬಟ್ಟೆ ಒಗೆದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಮತ್ತೆ ಅಡುಗೆ ಮಾಡಬೇಕು. ಒಂದು ನಿಮಿಷನೂ ಖಾಲಿ ಇರೋದಿಲ್ಲ, ಅಷ್ಟು ಕೆಲಸಗಳು ಇರ್ತವೆ ಇಡೀ ದಿನ. ಈಗ ನೋಡಿ ಇವೆಲ್ಲ ಅರ್ಜೆಂಟ್ ಬ್ಲೌಸ್ ಇದ್ದಾವೆ, ಹೊಲಿತಾ ಇದ್ದೀನಿ. ಮನುಷ್ಯ ಹೀಗೆ ಬ್ಯುಸಿಯಾಗಿ ಇರಬೇಕು, ಇಲ್ಲಾಂದರೆ ತುಂಬ ತಲೆಯಲ್ಲಿ ಟೆನ್ಷನ್ ಓಡಾಡ್ತವೆ. ತುಂಬ ಬ್ಯುಸಿ ಆದ್ರೇ ಒಳ್ಳೆಯದು. ನಾವು ಆ್ಯಕ್ಟಿವ್ ಆಗಿಯೂ ಇರ್ತೇವೆ. ಬ್ಯುಸಿಯಾಗಿದ್ದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಟೆನ್ಷನ್ ಮಾಡೋದಕ್ಕೆ ಅವಕಾಶನೇ ಸಿಗಲ್ಲ. ಹೀಗೆ ಬ್ಯುಸಿಯಾಗಿ ಇರೋದ್ರಿಂದ, ಬ್ಯುಸಿಯಾಗಿದ್ದರೆ ತುಂಬ ಒಳ್ಳೆಯದು. ಯಾವ ಕಡೆ ಯಾವ ಯೋಚನೆಯೂ ಬರೋದಿಲ್ಲ ತಲೆಯಲ್ಲಿ. ಕೆಲಸ ಆಯಿತು, ನಾವಾಯಿತು ಅಂತ ಇರ್ತೀವಿ. ಖಾಲಿ ಕೂತ್ರೆ ಇಲ್ಲದ್ದೆಲ್ಲ ಯೋಚನೆಗಳು ತಲೆಯಲ್ಲಿ ಓಡಾಡ್ತವೆ. ಹೀಗಾಗಿ ಕೆಲಸ ಮಾಡ್ತಾ ಇರೋದು ತುಂಬಾ ಒಳ್ಳೆಯದು. ಹೆಣ್ಮಕ್ಳು ಯಾರು ಖಾಲಿ ಕೂಡಲೇಬಾರ್ದು. ಏನಾದರೂ ಒಂದು ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ಅವರು ಮಾಡ್ತಾನೆ ಇರಬೇಕು. ಯಾರೂ ಖಾಲಿ ಕೂಡಬಾರ್ದು. ಏನು ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಅದನ್ನು ಮಾಡಿಕೊಂಡು ಹೋಗಬೇಕು. ಈಗ ನೋಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು. ಈ ಬ್ಲೌಸ್ ಮುಗಿತಾ ಬಂತೀಗ. ಇದು ಮುಗಿಸ್ಕೊಂಡು ಆಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಹನ್ನೆರಡು ಗಂಟೆ ಆಯ್ತೀಗ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ನನ್ನನ್ನು ಕ್ಷಮಿಸಿ. ಮತ್ತು ಯಾವ ಥರ ವಿಡಿಯೋ ಹಾಕಬೇಕು ಅಂತಲೂ ನೀವು ಕಮೆಂಟ್ ಮಾಡಿ ಹೇಳಿ. ನೀವು ಕಮೆಂಟ್ ಮಾಡಲಿಲ್ಲ ಅಂದರೆ ನಮಗೇನು ಅರ್ಥ ಆಗಲ್ಲ. ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಆಮೇಲೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದರಿಂದ ನಮಗೂ ಹೆಲ್ಪ್ ಆಗುತ್ತೆ. ಮತ್ತು ಯಾವ ಥರ ವಿಡಿಯೋ ನಿಮಗೆ ಬೇಕು ಅದನ್ನು ಹೇಳಿ. ಅಡುಗೆ ವಿಡಿಯೋ ಬೇಕಾ, ಟೇಲರಿಂಗ್ ವಿಡಿಯೋ ಹಾಕಬೇಕಾ, ಯಾವ ಥರ ವಿಡಿಯೋ ಹಾಕಬೇಕಂತನೂ ನೀವು ಹೇಳಿ. ಈಗ ನೋಡಿ ಬ್ಲೌಸ್ ಮುಗಿತಾ ಬಂತು. ಈಗ ನೋಡಿ ಸ್ನಾನ ಮಾಡಿಕೊಂಡು ಬಂದೆ ನಾನು. ಪೂಜೆ ಎಲ್ಲ ಮುಗೀತು. ಈಗ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ಈಗ ನೋಡಿ ಸಾರು ಆಯಿತು. ಇದು ಕುದೀತಾ ಇದೆ ಸಾರು. ಅಲ್ಲಿ ಕುಕ್ಕರಲ್ಲಿ ಅನ್ನ ಆಗಿದೆ. ಈ ಕಡೆ ನಾನು ರಾಜಗಿರಿ ಪಲ್ಯಕ್ಕೆ ಇಟ್ಟಿದ್ದೀನಿ. ಪಲ್ಯನೂ ಆಯಿತು, ಇನ್ನೊಂದು ಸ್ವಲ್ಪ ನೀರಿದೆ, ಹೋಗ್ತಾ ಇದೆ, ಬೇಯ್ತಾ ಇದೆ ನೋಡಿ, ಅದು ಆಗಿದೆ.
ರಾಜಗಿರಿ ಪಲ್ಯ, ಅದು ಕೆಂಪದು ಇರುತ್ತಲ್ಲ ಅದು ರಾಜಗಿರಿ ಪಲ್ಯ ಅಂತೀವಿ. ನೀವು ಏನಂತೀರಿ ಕಮೆಂಟ್ ಮಾಡಿ ಹೇಳಿ. ಈಗ ನೋಡಿ ಎಷ್ಟು ಅಡುಗೆ ಮಾಡಿದೆಲ್ಲ ಪಾತ್ರೆ ಇದ್ದಾವೆ, ಅದನ್ನು ತೊಳಿಬೇಕು. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದೇ ಸಲ ಎಲ್ಲ ತೊಳೆದು ಬಿಡ್ತೀನಿ. ಈಗ ನೋಡಿ ಎಲ್ಲ ಮನೆಯಲ್ಲೇ ಕ್ಲೀನ್ ಆಗಿದೆ. ಈಗ ಎಷ್ಟು 2 ಗಂಟೆ 1:30 ಆಯಿತು. ಈಗ ನೋಡಿ ಹೊಲಿದಿದ್ದೆಲ್ಲ ಅಲ್ಲೇ ಗಲೀಜಲ್ಲೇ ಇದೆ. ಬ್ಲೌಸೆಲ್ಲ ಹೊಲಿದಿಟ್ಟಿದ್ದೀನಿ. ಆಮೇಲೆ ಈಗ ನೋಡಿ ಎಷ್ಟು ಬಿಸಿಲಿದೆ ಹೊರಗೆ, ಹೀಗಾಗಿ ಎಷ್ಟು ಬೆಳಕು ಎಷ್ಟು ಚೆನ್ನಾಗಿದೆ. ಬಿಸಿಲಿದೆ, ತುಂಬ ಬಿಸಿಲು ಹೊರಗಡೆ. ಈಗ 1:30 ಟೈಮ್. ಈಗ ಬಿಸಿಲು ಚೆನ್ನಾಗಿ ಬಿದ್ದಿದೆ. ಎಷ್ಟೊಂದು ಬಿಸಿಲಿದೆ ನೋಡಿ, ಎಷ್ಟು ಚೆನ್ನಾಗಿ ಬಿದ್ದಿದೆ ಬಿಸಿಲು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತಲೂ ಹೇಳಿ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.